सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜಾತಕಗಳನ್ನು ತೋರಿಸಿದಾಗ, ಅಂದ್ರೆ ವಧು ವರ ಅನ್ವೇಷಣೆ ಅಂತ ಶುರು ಮಾಡಿದಾಗ ಜಾತಕ ತೋರಿಸಿದಾಗ ಬಹಳಷ್ಟು ಜನರ ಬಾಯಿಂದ ಬರುವಂತಹ ಮಾತು ಮಂಗಳ ದೋಷ, ಕುಜ ದೋಷ, ಅಂಗಾರಕ ದೋಷ ಅಂತ ಹೇಳ್ತಾರೆ. ಏನಿದು ಮಂಗಳ ದೋಷ, ಕುಜ ದೋಷ ಅಂದ್ರೆ ಏನು, ಹಾಗಿದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ, ಇದರಿಂದ ಏನಾಗತ್ತೆ ಅನ್ನುವಂತಹ ವಿಚಾರಗಳ ಬಗ್ಗೆ ನಾನು ನಿಮಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ನೋಡಿ, ಅಂಗಾರಕ, ಕುಜ, ಮಂಗಳ ಅಂತಂದ್ರೆ ಈ ಮೂರು ಹೆಸರುಗಳು ಒಂದೇ ಗ್ರಹದ ಹೆಸರು, ಮಂಗಳ ಅಂತ ಹೇಳ್ತೀವಿ. ಈ ಮಂಗಳ ಗ್ರಹ ಶಿವನ ಅಂಶದವನಾಗಿರ್ತಾನೆ. ಹಾಗಾಗಿ ಪ್ರತಿ ಶುಭ ಕಾರ್ಯಗಳಿಗೆ ಮಂಗಳನ ಅನುಗ್ರಹ ಬೇಕು. ಯಾಕಂದ್ರೆ ಮಂಗಳಮಯವಾದ ಕೆಲಸಗಳು, ಅಂದ್ರೆ ವಿವಾಹ ಅನ್ನೋದು ಒಂದು ಮಂಗಳವಾದ ಕೆಲಸ. ಈ ಮಂಗಳವಾದ ಒಂದು ಕಾರ್ಯಗಳು ಚೆನ್ನಾಗಿ ಜರುಗಬೇಕು, ಈ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಮಂಗಳನ ಅನುಗ್ರಹ ತುಂಬಾ ಮುಖ್ಯ. ಅದು ಸ್ತ್ರೀಯರಿಗೆ ಬಹಳ ಮುಖ್ಯ. ಯಾಕಂದ್ರೆ ಮಂಗಳ ಅನ್ನುವಂಥವನು ಅವರ ಮಾಂಗಲ್ಯದ ಒಂದು ಆಯುಷ್ಯವನ್ನ, ಮಾಂಗಲ್ಯದ ಶಕ್ತಿಯನ್ನ ತೋರಿಸುವಂತ ಗ್ರಹ ಆಗಿರ್ತಾನೆ. ಹಾಗಾಗಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ವಿಶೇಷವಾಗಿ ಮಂಗಳ ದೋಷ ಇರಬಾರ್ದು ಅಂತ ಹೇಳಿ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಹಾಗಿದ್ರೆ ಮಂಗಳ ದೋಷ ಅಂದ್ರೆ ಏನು, ಇದು ಹೇಗಿರುತ್ತೆ ಅಂತೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಜಾತಕವನ್ನ ತಗೊಂಡಾಗ ಅದರಲ್ಲಿ ಜನ್ಮ ಕುಂಡಲಿ ಅಥವಾ ಲಗ್ನ ಕುಂಡಲಿ ಅಂತ ಇರುತ್ತೆ. ಆ ಲಗ್ನ ಕುಂಡಲಿಯಲ್ಲಿ ಮಂಗಳ ಲಗ್ನದಿಂದ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಮಂಗಳ ದೋಷ ಹೇಗಿದೆ, ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಜಾತಕದಲ್ಲಿ ಇವಾಗ ನೋಡಿ, ನಿಮ್ಗೊಂದು ಚಾರ್ಟ್ ಇದೆ, ಇಲ್ಲಿ ಚಾರ್ಟ್ ತೋರಿಸ್ತೀವಲ್ಲ ಪ್ರತಿ ವಾರ ವರ್ಷದಲ್ಲಿ ಚಾರ್ಟ್ ನಿಮ್ಮ ಜಾತಕದಲ್ಲಿ ಇರುತ್ತೆ. ಮಂಗಳ ಲಗ್ನದಲ್ಲಿ, ಅಂದ್ರೆ ಜಾತಕದಲ್ಲಿ ಲಗ್ನದಿಂದ, ರಾಶಿಯಿಂದ ನೋಡಬಾರ್ದು, ಲಗ್ನದಲ್ಲಿ ಮತ್ತು 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಇದ್ರೆ ಮಂಗಳ ಗ್ರಹ, ಇದು ಮಂಗಳ ದೋಷ. ಇದು ಲಗ್ನದಿಂದಾನೂ ನೋಡ್ಬೇಕು, ಚಂದ್ರನಿಂದ, ಚಂದ್ರನ ಜೊತೆಯಲ್ಲಿ, ಚಂದ್ರನಿಂದ 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಗಳಲ್ಲಿ ಮಂಗಳ ಇದ್ರೂ ಕೂಡ ಅದು ಮಂಗಳ ದೋಷ. ಮತ್ತೆ ಶುಕ್ರನಿಂದ, ಶುಕ್ರನ ಜೊತೆಯಲ್ಲಿ, ಶುಕ್ರನಿಂದ 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಗಳಲ್ಲಿ ಮಂಗಳ ಇದ್ರೂ ಕೂಡ ಮಂಗಳ ದೋಷ. ಇದರಲ್ಲಿ ಶುಕ್ರನಿಂದ, ಚಂದ್ರನಿಂದ ಬರುವ ಮಂಗಳ ದೋಷಕ್ಕಿಂತ ಲಗ್ನದಿಂದ ನಾ ಹೇಳಿದ ಭಾವಗಳಲ್ಲಿ ಮಂಗಳ ಇದ್ರೆ ದೋಷ ಜಾಸ್ತಿ. ಅದರಲ್ಲಿ ಮುಖ್ಯವಾಗಿ ಮಂಗಳ ಲಗ್ನದಲ್ಲೇ ಇದ್ದರೆ, 8ನೇ ಮನೆಯಲ್ಲಿದ್ದರೆ ಅದು ದೋಷ ಹೆಚ್ಚು. ಯಾಕಂದ್ರೆ 8ನೇ ಮನೆ ಒಂದು ಸ್ತ್ರೀಯ ಮಾಂಗಲ್ಯ ಸ್ಥಾನವನ್ನು ತೋರಿಸುತ್ತೆ. ಅಲ್ಲಿ ಮಂಗಳ ಇದ್ದರೆ ವೈವಾಹಿಕ ಜೀವನಕ್ಕೆ, ಮಾಂಗಲ್ಯಕ್ಕೆ ದೋಷಗಳು ಅಂತ ಬರುತ್ತೆ. ಇನ್ನು ವಿಶೇಷವಾಗಿ ಹೇಳೋದಾದ್ರೆ, ಈ ಮಂಗಳನಿಗೆ ಜಾತಕದಲ್ಲಿ ಶನಿ ದೃಷ್ಟಿನೋ ರಾಹು ದೃಷ್ಟಿನೋ ಇತ್ತು ಅಂದ್ರೆ ದೋಷ ಇನ್ನೂ ಜಾಸ್ತಿ, ಅಂದ್ರೆ ದುಪ್ಪಟ್ಟು. ಈಗ ನೋಡಿ, ಅಷ್ಟಮದಲ್ಲಿ ಕುಜ ಇದ್ರೆ ಮಂಗಳ ದೋಷ, ಅವನ ಜೊತೆ ರಾಹುನು ಇದ್ರೆ ತುಂಬಾ ದೊಡ್ಡ ಮಟ್ಟದ ದೋಷ. ಆಯ್ತಾ? ಈ ತರ ಮಂಗಳ ದೋಷ ಇರುವಂತ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ಬೇಕು ಅಂದ್ರೆ 28 ವರ್ಷದ ತನಕ ಮದುವೆ ಮಾಡಬಾರ್ದು. ಯಾಕಂದ್ರೆ 28ನೇ ವಯಸ್ಸಿನವರೆಗೂ ಮಂಗಳ ತುಂಬಾ ಪವರ್ಫುಲ್, ಅವನಿಗೆ ಪ್ರಭಾವ ಜಾಸ್ತಿ, ಪ್ರಬಲನಾಗಿ ಅವನು ರಿಸಲ್ಟ್ ಕೊಡ್ತಾ ಇರ್ತಾನೆ. 28 ವಯಸ್ಸಿನ ನಂತರ ಮಂಗಳನ ಪ್ರಭಾವ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಮಂಗಳ ದೋಷ ಇರುವಂತವ್ರಿಗೆ, ಕೆಲವ್ರಿಗೆ 28 ವರ್ಷ ತನಕ ಮದುವೆನೇ ಆಗಲ್ಲ ಬಿಡಿ, ಕೆಲವ್ರಿಗೆ 28 ವರ್ಷದ ತನಕ ಮದುವೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀವಿ. ಅಷ್ಟ್ರ ಮೇಲೆ ಮದುವೆ ಮಾಡಿದ್ರೆ ಮಂಗಳನ ದೋಷ ಕಡಿಮೆ ಆಗ್ಬಿಟ್ಟಿರುತ್ತೆ. ಇನ್ನೊಂದು ವಿಚಾರ, ಇನ್ ಕೇಸ್ ಮಂಗಳನಿಗೆ ರಾಹು ದೃಷ್ಟಿ ಇತ್ತು ಅಂದ್ರೆ ನೀವ್ ಯಾವಾಗ ಮದುವೆ ಮಾಡಿದ್ರು ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ಮೇ, ದೋಷನೇ. ಅದು ಅವರ ವೈವಾಹಿಕ ಜೀವನಕ್ಕೆ ತೊಂದರೆ ಕೊಡ್ಬೋದು, ಅಥವಾ ತನ್ನ ಸಂಗಾತಿಗೆ ಜೀವಕ್ಕೆ ತೊಂದರೆ ಕೊಡ್ಬೋದು. ಈ ಕುಜರಾಹು ಕಾಂಬಿನೇಷನ್ ಅಷ್ಟಮದಲ್ಲಾಗಲಿ, 2ನೇ ಮನೆಯಲ್ಲಾಗಲಿ, ಲಗ್ನದಲ್ಲಾಗಲಿ, 12ನೇ ಮನೆಯಲ್ಲಾಗಲಿ ಇರಬಾರ್ದು. ಆಯ್ತು, ಇದ್ಬಿಡ್ತು ಅನ್ಕೊಳ್ಳಿ, ಪರಿಹಾರನೂ ಇದೆ. ಇನ್ನು ಈ ಕುಜನಿಗೆ ಏನಾದ್ರೂ ಗುರು ದೃಷ್ಟಿ ಇದ್ರೆ, ನಾನು ಹೇಳಿದ ಭಾವಗಳಲ್ಲಿ ಕುಜ ಇದ್ರೆ ಕುಜ ದೋಷ ಅಂತ ಹೇಳಿದಲ್ವಾ,
ಆ ಕುಜನ್ ಜೊತೆ ಗುರು ಇದ್ರೆ ಅಥವಾ ಕುಜನನ್ನ ಗುರು ನೋಡ್ತಾ ಇದ್ರೆ ದೋಷ ಭಂಗವಾಗತ್ತೆ, ಮಂಗಳ ದೋಷ ಇಲ್ಲ ಅಂತ ಅರ್ಥ. ಈಗ ಲಗ್ನದಲ್ಲಿ ಕುಜ ಇದ್ರೆ ಕುಜ ದೋಷ, ಅವನ ಜೊತೆನಲ್ಲಿ ಗುರುನು ಇದ್ರೆ ನಿಮ್ಗೆ ದೋಷ ನಿವಾರಣೆ ಆಗತ್ತೆ. ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಕುಜದೋಷ ಅಂತ ಹೇಳ್ತಾ ಹೋಗ್ಬಾರ್ದು. ಸರಿ, ಇಷ್ಟೆಲ್ಲ ಕುಜದೋಷ ಆಯ್ತು, ಕುಜದೋಷ ಹೆಚ್ಚಿದ್ರೇನು ಕಡಿಮೆ ಇದ್ರೇನು, ಕುಜದೋಷ ಭಂಗ ಹೇಗಾಗತ್ತೆ, ಓಕೆ ಇದೆಲ್ಲ ಆಯ್ತು. ನಮ್ಗೆ ಜಾತಕನೇ ನೋಡಕ್ ಬರಲ್ಲ, ಆದ್ರೆ ಹೇಳಿದಾರೆ ಯಾರೋ ಕುಜದೋಷ ಇದೆಯಪ್ಪ, ನಮ್ಮ ಮಗಳ ಕುಜದೋಷ ಇದೆ ಅಂತನೋ ಅಥವಾ ನನಗ್ ಕುಜದೋಷ ಇದೆ ಅಂತ ಯಾರೋ ಜ್ಯೋತಿಷಿಗಳು ಹೇಳ್ಬಿಟ್ಟಿದ್ದಾರೆ. ನಂಗೆ ಜಾತಕ ನೋಡಕ್ ಬರಲ್ಲ, ನೀವು ಹೇಳ್ದಾಗೆ ಲಗ್ನ ಕುಂಡಲಿ ನೋಡಕ್ ಬರಲ್ಲ. ಓಕೆ, ಏನ್ ಪರಿಹಾರ? ಬೇಕಾದಷ್ಟು ಪರಿಹಾರಗಳಿದೆ. ಕುಜದೋಷನೇ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಜಾತಕದಲ್ಲಿ ಕುಜದೋಷನೇ ಇದೆ, ಇದಕ್ಕೆ ಪರಿಹಾರ ಇದೆ. ಕುಜದೋಷಕ್ಕೆ ತುಂಬಾ ಒಳ್ಳೆ ಪರಿಹಾರ ಏನ್ ಗೊತ್ತಾ? ಮಂಗಳ ಗೌರಿಯ ವ್ರತವನ್ನ ಮಾಡುವಂಥದ್ದು. ಮಂಗಳನಿಗೆ ಸರಿಯಾದ ಪರಿಹಾರ ಅಂದ್ರೆ ಅದು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳ ಗೌರಿ, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳವಾರ ದಿನಗಳಂದು ಮಂಗಳ ಗೌರಿ ವ್ರತವನ್ನ ಮಾಡ್ತಾರೆ. ಯಾವ ಹೆಣ್ಣು ಮಗಳು ವ್ರತವನ್ನ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ಕೊಳ್ತಾ ಬರ್ತಾರೆ, ಅವರಿಗೆ ಅವ್ರ ಜಾತಕದಲ್ಲಿ ಎಷ್ಟು ಮಂಗಳ ದೋಷ ಇದ್ರೂ ಕೂಡ, ಕುಜ ಎಷ್ಟು ಪೀಡಿತನಾಗಿದ್ರು ಕೂಡ ಸಂಸಾರದಲ್ಲಿ ಯಾವ ತೊಂದರೆನೂ ಬರಲ್ಲ. ಗಂಡನಿಗೆ ಬರುವಂತಹ ಆಪತ್ತುಗಳು ವಿಪತ್ತುಗಳು ಏನೇ ಇದ್ರೂ ಕೂಡ ಅದು ಎಲ್ಲವನ್ನು ನಿವಾರಣೆ ಮಾಡ್ತಾಳೆ ಮಂಗಳ ಗೌರಿ. ಮಂಗಳ ಗೌರಿ ಪಾರ್ವತಿ ದೇವಿಯ ಅವತಾರ. ಪಾರ್ವತಿ ದೇವಿ ಅಲ್ಟಿಮೇಟ್ ಗಾಡ್, ಅವಳು ಆದಿಶಕ್ತಿ. ಸ್ತ್ರೀಯರ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ನೆಮ್ಮದಿಯನ್ನ ಕೊಡೋದಕ್ಕೋಸ್ಕರನೇ ಇರೋದು ಈ ಮಂಗಳ ಗೌರಿ ವ್ರತ. ಬಹಳಷ್ಟು ಜನ ಮಾಡೋದಿಲ್ಲ ಈಗ, ಬಟ್ ಕೆಲವರು ಆಚರಿಸ್ಕೊಳ್ತಾ ಬಂದಿದ್ದಾರೆ. ಈ ಮಂಗಳ ಗೌರಿ ವ್ರತವನ್ನ ಮಾಡೋದಕ್ಕೆ ನಿಮಗೆ ಆಡಂಬರ ಬೇಕಿಲ್ಲ, ಐಶ್ವರ್ಯ ಬೇಕಿಲ್ಲ, ತುಂಬಾ ಹಣ ಬೇಕಿಲ್ಲ. ನಿಮಗೆ ಸಿಂಪಲ್ ಆಗಿ ಮಾಡ್ಬೋದು. ಮಂಗಳ ಗೌರಿ ಅಷ್ಟೋತ್ತರವನ್ನ ಹೇಳೋದು, ಮಂಗಳ ಗೌರಿ ನೀವು ಕಳಶವನ್ನ ಸ್ಥಾಪನೆ ಮಾಡಿ ಅದಕ್ಕೆ ನೀವು ಮುಖವಾಡ ಇಡ್ತಿರೋ, ಅಥವಾ ಇಲ್ಲ ನನಗೆ ಮುಖವಾಡ ಇಲ್ಲ, ಮಂಗಳ ಗೌರಿ ಮುಖವಾಡ ಏನು ಇಲ್ಲ ಅಂದ್ರೆ ಅರಿಶಿಣದಲ್ಲಿ ಗೌರಿಯನ್ನ ಮಾಡಿ ಅದನ್ನ ಇಟ್ಟು ವಿಳೆದೆಲೆ ಮೇಲೆ ಇಟ್ಟು ಅದನ್ನ ಪೂಜೆ ಮಾಡೋದಾಗಿರ್ಬೋದು. ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಮಂಗಳ ಗೌರಿ ವ್ರತದಲ್ಲಿ ಬಹಳಷ್ಟು ಕೆಲವೊಂದು ಸಣ್ಣ ಪುಟ್ಟ ನಿಯಮಗಳಿದೆ. ಇನ್ನೊಂದು ಎಪಿಸೋಡ್ ನಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಮಂಗಳ ಗೌರಿ ವ್ರತದಲ್ಲಿ ಬೇಕಾಗಿರೋದು ಮೊದಲನೇದಾಗಿ ಭಕ್ತಿ, ಶ್ರದ್ಧೆ, ಮತ್ತೆ ಅದನ್ನ ಆಚರಿಸುವಂತಹ ರೀತಿಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸುವಾಸಿನಿಯರಿಗೆ ಅಂದ್ರೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಡ್ಬೇಕಾಗತ್ತೆ. ಇದೆಲ್ಲ ಮಾಡ್ಕೊಂಡು ಏನು ವರ್ಷದಲ್ಲಿ 4 ವಾರ ಅಥವಾ 5 ವಾರ ಬರುತ್ತೆ, ಅದರಲ್ಲಿ 1 ವಾರ ಮಿಸ್ ಆಗಬಹುದು. ಆದ್ರೆ ಉಳಿದರ ವಾರಗಳು ನೀವು ಇದನ್ನ ಮಾಡ್ಕೊಂಡು ಹೋಗಿ. ಮಂಗಳ ಗೌರಿ ವ್ರತವನ್ನ ಮಾಡೋದ್ರಿಂದ ಜಾತಕದಲ್ಲಿ ಎಂಥ ಕುಜದೋಷವಿದ್ದರೂ ಕೂಡ ನಿವಾರಣೆ ಆಗುತ್ತೆ, ಮಂಗಳ ದೋಷ ಇದ್ರೂ ನಿವಾರಣೆ ಆಗುತ್ತೆ. ಅವನು ರಾಹು ಜೊತೆ ಇರ್ಲಿ, ಕೇತು ಜೊತೆ ಇರ್ಲಿ, ಏನಾರು ಆಗಿರ್ಲಿ. ಇದನ್ನ 5 ವರ್ಷ ಮಾಡಿದ್ರೆ ಒಂದು ಫಲ, 16 ವರ್ಷ ಮಾಡಿದ್ರೆ ತುಂಬಾ ಒಳ್ಳೆ ಫಲ. ಇಲ್ಲ ನಾ ಇರೋವರೆಗೂ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ತುಂಬಾ 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 ಶುಭ ಫಲ. ಇದು ನಿಮ್ಮ ಪತಿ ಅಂದ್ರೆ ಸಂಗಾತಿಯ ಆರೋಗ್ಯ, ಆಯುಷ್ಯ, ಅಭಿವೃದ್ಧಿ, ಐಶ್ವರ್ಯ, ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ಕುಟುಂಬದಲ್ಲಿರುವವರಿಗೂ ಕೂಡ ಜೀವನದಲ್ಲಿ ಮಂಗಳ ಕಾರ್ಯಗಳು ಚೆನ್ನಾಗ್ ಆಗ್ಬೇಕು ಅಂದ್ರೆ ಈ ಮಂಗಳ ಗೌರಿ ವ್ರತ ತುಂಬಾ ತುಂಬಾ ನಿಮಗೆ ಉಪಯುಕ್ತವಾಗತ್ತೆ. ಇದು ಅನ್ಕೊಳ್ಳಿ, ಯಾರ್ಯಾರಿಗೆ ಮಂಗಳ ದೋಷ ಇದೆ ಅಂತ ಎಲ್ಲೆಲ್ಲಿ ಹೇಳಿದಾರೋ ಅವರೆಲ್ಲ ಅನ್ಕೊಳ್ಳಿ, ಮುಂದಿನ ವರ್ಷದಿಂದ ಮಂಗಳ ಗೌರಿ ವ್ರತವನ್ನ ನಾನು ಮಾಡ್ತೀನಿ, ಮಂಗಳ ಗೌರಿ ವ್ರತವನ್ನ ಚೆನ್ನಾಗಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಂಕಲ್ಪ ಮಾಡ್ಕೊಳ್ಳಿ, ಎಲ್ಲವೂ ಒಳ್ಳೇದಾಗತ್ತೆ. ಇದು ಮೊದಲನೇ ಪರಿಹಾರ ಆಯ್ತಾ. ಯಾರಿಗೆ ಈ ತರದ ಪರಿಹಾರಗಳು ಮಾಡಕ್ ಆಗಲ್ವೋ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ವಿಶೇಷವಾಗಿ ಮಾಡುವಂಥದ್ದು, ಪ್ರತಿ ಮಂಗಳವಾರ ತೊಗರಿಬೇಳೆ ದಾನ ಕೊಡುವಂಥದ್ದು, ಮತ್ತೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳುವಂಥದ್ದು. ಇದನ್ನೆಲ್ಲ ಮಾಡ್ತಾ ಹೋದ್ರು ಕೂಡ ಮಂಗಳ ದೋಷ ನಿವಾರಣೆ ಆಗುತ್ತೆ. ಈಗ ಕೆಲವರಿಗೆ ಮದ್ವೆ ಮಾಡ್ಕೊಳ್ಳೋರ್ಗೆ ದೋಷ ತಿಳ್ಕೊಂಡು ಪರಿಹಾರ ಮಾಡ್ಕೋತೀವಿ, ಓಕೆ. ಇವಾಗ ದೋಷ ಇದೆ ಗೊತ್ತಿರ್ಲಿಲ್ಲ, ಮದ್ವೆ ಆಗೋಯ್ತು, ಈಗ ವೈವಾಹಿಕ ಜೀವನದಲ್ಲಿ ಪ್ರತಿನಿತ್ಯ ಕಲಹ ಜಗಳ, ಅಥವಾ ಮದ್ವೆ ಮಾಡ್ಕೊಂಡಾಗಿಂದ ಯಾಕೋ ನನ್ನ ಸಂಗಾತಿಗೆ ತೊಂದರೆಗಳಾಗ್ತದೆ, ಈಗ ಏನ್ ಪರಿಹಾರ ಮಾಡ್ಕೊಳ್ಳೋದು ಅಂತಂದಾಗ ನೀವು ಈ ತರ ಮಾಡ್ಬೋದು. ಪ್ರತಿ ಮಂಗಳವಾರ ಮಂಗಳ ಗೌರಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ರೆ ಅಥವಾ ಪಾರ್ವತಿ ದೇವಿ ಫೋಟೋ ಇದ್ರೆ ಆ ಫೋಟೋ ಕೆಳಗಡೆ ವಿಳ್ಳೆದೆಲೆನ ಇಟ್ಬಿಟ್ಟು, ಅಡಕೆ ಇಟ್ಬಿಟ್ಟು ಅದ್ರ ಮೇಲೆ ಮಂಗಳ ಗೌರಿ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಕುಂಕುಮಾರ್ಚನೆಯನ್ನ ಮಾಡಿ ಆ ಕುಂಕುಮವನ್ನ ಪ್ರತಿದಿನ ಹಣೆಗೆ ಮತ್ತು ನಿಮ್ಮ ಮಾಂಗಲ್ಯಕ್ಕೆ ಇಟ್ಕೊಳ್ಳಿ. ಇದು ಒಂದು. ಇದರಿಂದ ನಿಮ್ಮ ಸಂಗಾತಿಯ ವಿಷಯದಲ್ಲಿ ನಿಮ್ಗೆ ಏನೇ ತೊಂದರೆಗಳಿದ್ರು ಕೂಡ, ಕುಟುಂಬದಲ್ಲಿ ಏನೇ ಮನಸ್ತಾಪಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಎರಡನೇ ಪರಿಹಾರ, ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರ, ಪ್ರತಿದಿನ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿ ಮಂಗಳವಾರ ಹೇಳ್ಕೊಳ್ಳಿ.
ಇದು ಕೂಡ 2ನೇ ಪರಿಹಾರ. 3ನೇ ಪರಿಹಾರ ಏನ್ ಗೊತ್ತಾ? ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ. ನೀವು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಕೊಡ್ಬೋದು. ದೇವಿ ದೇವಸ್ಥಾನಕ್ಕೆ ಕೊಡ್ಬೋದು, ಅಥವಾ ಯಾರಿಗ್ ಪಾಪ ತುಂಬಾ ಕಷ್ಟ ಇದೆ ಅವರಿಗೆ ಕೊಡ್ಬೋದು. ತೊಗರಿ ಬೇಳೆನ ಕೊಡುವಾಗ ಶಿವಾರ್ಪಣ ಮಸ್ತು ಅಂತ ಹೇಳಿ ಕೊಡ್ಬೇಕು. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಈ ತರದ ಪರಿಹಾರಗಳನ್ನ ನೀವು ಮಾಡ್ಕೊಳ್ತಾ ಬನ್ನಿ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅಂತ. ಆಯ್ತಾ? ಈಗ ವ್ರತನೇ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅದಕ್ಕೆ ಅನುಕೂಲ ಇಲ್ಲ, ಅದಕ್ಕೆ ಅವಕಾಶಗಳಿಲ್ಲ, ಅಥವಾ ಏನೋ ಸಮಸ್ಯೆ, ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ ಇರುತ್ತೆ ಅಂದಾಗ ಈ ಪರಿಹಾರ ಅಂದ್ರೆ ದೇವಿ ಫೋಟೋ ಮುಂದೆ ಅಥವಾ ದೇವಿ ವಿಗ್ರಹದ ಮುಂದೆ ನೀವು ಕುಂಕುಮಾರ್ಚನೆ ಮಾಡ್ತಾ, ಅಂದ್ರೆ ಮಂಗಳ ಗೌರಿ ಅಷ್ಟೋತ್ತರವನ್ನ ಹೇಳಿ ಕುಂಕುಮಾರ್ಚನೆ ಮಾಡುವಾಗ ನೋಡಿ, ಕುಂಕುಮದ ಬಟ್ಲನ್ನ ಇಲ್ಲಿ ಇಟ್ಕೋಬೇಕು. ಅಂದ್ರೆ ನಿಮ್ಮ ವಕ್ಷಸ್ಥಲದಲ್ಲಿ ಇಟ್ಕೋಬೇಕು. ಅಂದ್ರೆ ನಿಮ್ಮ ಇದು ಅನಾಹತ ಚಕ್ರವನ್ನ ತೋರಿಸುತ್ತೆ. ನಿಮ್ಮ ಆತ್ಮಪೂರ್ವಕವಾಗಿ ನೀವು ದೇವಿಗೆ ಕುಂಕುಮಾರ್ಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಈ ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು, ಈ 2 ಬೆರಳಿಂದ ನೀವು ಕುಂಕುಮವನ್ನು ತಗೊಂಡು ನೀವು ಮಂಗಳ ಗೌರಿ ಅಷ್ಟೋತ್ತರವನ್ನ ಹೇಳ್ತಾ, ಆ ವಿಳೆದೆಲೆ ಮೇಲೆ ಅಷ್ಟೋತ್ತರವನ್ನ ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನ ಮಾಡ್ತೀರಾ. ಅದು ನಿಮ್ಮ ಆತ್ಮಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ದೇವಿಗೆ ನೀವು ಅರ್ಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಅದಾದ್ಮೇಲೆ ಆ ಕುಂಕುಮವನ್ನ ನೀವು ಫಸ್ಟ್ ಮಾಂಗಲ್ಯಕ್ಕೆ ಧರಿಸ್ಕೋಬೇಕು. ಮಾಂಗಲ್ಯಕ್ಕೆ ಮೊದಲು ಹಚ್ಕೊಂಡು ಆಮೇಲೆ ನಿಮ್ಮ ನೆತ್ತಿ ಮತ್ತು ಹಣೆಯ ಮೇಲೆ ನೀವು ಕುಂಕುಮವನ್ನು ಇಟ್ಕೋಬೇಕು. ಇದು ತುಂಬಾ ಪವರ್ಫುಲ್ ಪೂಜೆ. ಇದು ತುಂಬಾ ಕಷ್ಟದ್ದೇನಿಲ್ಲ. ದಿನದಲ್ಲಿ ಒಂದು 10 ನಿಮಿಷ ದೇವರಿಗೆ ಕೊಡ್ಬೇಕಾಗತ್ತೆ. ಖಂಡಿತ ಕೊಡಿ. ಇದರಿಂದ ಸಾಕಷ್ಟು ನೆಮ್ಮದಿ, ಮನೆಯಲ್ಲಿ ಶಾಂತಿ ಎಲ್ಲವೂ ಲಭಿಸುತ್ತೆ. ಯಾರಿಗೆ, ಯಾವ ಹೆಣ್ಣು ಮಗಳಿಗೆ, ವಿವಾಹ ಸ್ತ್ರೀಗೆ ಈ ಒಂದು ಮಂಗಳ ದೋಷದಿಂದ ಕುಟುಂಬದಲ್ಲಿ ಸಂತೋಷ ಇಲ್ಲದೆ ತುಂಬಾ ದುಃಖ ಪಡ್ತಾ ಇದ್ದೀರಾ ಅಥವಾ ಕಷ್ಟ ಪಡ್ತಾ ಇದ್ದೀರಾ, ಪ್ರತಿನಿತ್ಯ ಜಗಳ ಆಗ್ತಾ ಇದೆ, ಈ ಸಮಸ್ಯೆಗಳಿಗೆ ಈ ಪರಿಹಾರವನ್ನ ಮಾಡಿ ನೋಡಿ. ಈ ಮಂಗಳವಾರದಿಂದನೇ ಮಾಡಿ ನೋಡಿ. 3 ಪರಿಹಾರ ಮಾಡ್ತೀರಾ ಇನ್ನ ಶುಭ. ಅಟ್ಲೀಸ್ಟ್ ಯಾವ್ದಾಗಿಲ್ಲ ಅಂದ್ರೂ ಇದನ್ ಮಾಡಿ. ಮಂಗಳಗೌರಿ ಅಷ್ಟೋತ್ತರವನ್ನ ಹೇಳ್ಕೊಂಡು ಪೂಜೆ ಮಾಡೋದು ಇನ್ನೂ ಶುಭ. ಅಂದ್ರೆ ವ್ರತ ಮಾಡೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಇದನ್ನ ಮಾಡಿ ನೋಡಿ. ಇದನ್ನ ಮಾಡೋಕ್ ಶುರು ಮಾಡಿದ್ಮೇಲೆ ಒಂದು 2 ರಿಂದ 3 ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ನಿಮ್ಮ ಸಂಗಾತಿಯ ನಡವಳಿಕೆ ಆಗಿರ್ಬೋದು, ಅವರ ವ್ಯಕ್ತಿತ್ವದಲ್ಲಾಗಿರ್ಬೋದು ಸಾಕಷ್ಟು ಬದಲಾವಣೆ ಆಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನೆಲೆಸುತ್ತೆ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ.